ಪುರಾತನ ಕಾಲದಲ್ಲಿ ಅಂಜನಾದೇವಿ ಮತ್ತು ಕೇಶರಿ ಎಂಬ ದಂಪತಿಗಳು ಗಾಢ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಅವರ ಭಕ್ತಿಗೆ ಪ್ರಸನ್ನಗಾದ ವಾಯುದೇವರು ಆಶೀರ್ವಾದ ನೀಡಿದರು. ಆ ಆಶೀರ್ವಾದದಿಂದ ಜನಿಸಿದ ದಿವ್ಯ ಶಿಶುವೇ ಹನುಮಂತನು. ಅವನು ಜನಿಸಿದ ಕ್ಷಣದಲ್ಲೇ ಆಕಾಶದಲ್ಲಿ ಪ್ರಕಾಶ ಹೊಳೆಯಿತು. ದೇವತೆಗಳೆಲ್ಲ ಆಶ್ಚರ್ಯದಿಂದ ನೋಡಿದರು. ಚಿಕ್ಕವನಾಗಿದ್ದಾಗ ಹನುಮಂತನು ತುಂಬಾ ಚುರುಕು ಮತ್ತು ಆಟಗಾರನಾಗಿದ್ದ. ಒಂದು ದಿನ ಆಕಾಶದಲ್ಲಿದ್ದ ಕೆಂಪು ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಅದನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು. ಅವನ ಶಕ್ತಿ ಅಪಾರವಾಗಿತ್ತು. ದೇವತೆಗಳು ಅವನ ಶೌರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಅವನ ಬಾಲ್ಯದ ಚಪಲತನದಿಂದ ಋಷಿಗಳು ಅವನಿಗೆ ಒಂದು ಶಾಪ ನೀಡಿದರು. ಅವನ ಶಕ್ತಿ ಅವನಿಗೆ ಅಗತ್ಯವಿರುವ ಸಮಯದಲ್ಲಿ ಮಾತ್ರ ನೆನಪಾಗುತ್ತದೆ ಎಂದು. ಕಾಲಕ್ರಮೇಣ ಹನುಮಂತನು ರಾಮಯನ್ನು ಭೇಟಿಯಾದನು. ಆ ಕ್ಷಣದಿಂದಲೇ ಅವನ ಜೀವನದ ಗುರಿ ಸ್ಪಷ್ಟವಾಯಿತು. ರಾಮನ ಸೇವೆಯೇ ತನ್ನ ಧರ್ಮ ಎಂದು ನಿರ್ಧರಿಸಿದನು. ಸೀತೆಯನ್ನು ಹುಡುಕಲು ಸಮುದ್ರ ದಾಟಿ ಲಂಕೆಗೆ ಹಾರಿದನು. ಅವನ ಧೈರ್ಯ, ಬುದ್ಧಿ ಮತ್ತು ಭಕ್ತಿ ಎಲ್ಲರಿಗೂ ಆದರ್ಶವಾಯಿತು. ಲಂಕೆಯಲ್ಲಿ ಸೀತೆಯನ್ನು ಕಂಡು ರಾಮನ ಸಂದೇಶವನ್ನು ತಿಳಿಸಿದನು. ಬಳಿಕ ರಾಮನ ವಿಜಯಕ್ಕೆ ಮಹತ್ತರ ಸಹಾಯ ಮಾಡಿದನು. ಹನುಮಂತನು ಕೇವಲ ಶಕ್ತಿಯ ಸಂಕೇತವಲ್ಲ, ಅವನು ಭಕ್ತಿ, ವಿನಯ ಮತ್ತು ನಿಷ್ಠೆಯ ಪ್ರತೀಕ. ಇಂದಿಗೂ ಜನರು ಅವನನ್ನು ಭಜಿಸಿ ಧೈರ್ಯ ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ.